ಈಗ ಎಲ್ಲರಿಗೂ ನಮಸ್ಕಾರಗಳು ಬೊಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸೈನ್ ಬರ್ತಾ ಇದೆ ಅಪ್ಡೇಟು, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಹಾರಾಜ ಟ್ರೋಫಿ ರಿಲೇಟೆಡ್ ಅಪ್ಡೇಟು. ನಮ್ಮ ಕರ್ನಾಟಕದ ಲೋಕಲ್ ಮಹಾರಾಜ ಟ್ರೋಫಿಲಿ KL ರಾಹುಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಡ್ರಾಫ್ಟ್ ಅಲ್ಲಿ ಹೌದು ಲಿಸ್ಟ್ ಅಲ್ಲಿ ಇದ್ರು, ಬಟ್ ಅನ್ಸೋಲ್ಡ್ ಆಗಿದ್ರೆ ಏನಕ್ಕೆ ಅಂತಂದ್ರೆ ಏನೋ ಅವ್ರ ಪರ್ಫಾರ್ಮೆನ್ಸ್ ಡಿ ಕೆ ಆಗೋಗ್ಬಿಡಿದೆ, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಅವ್ರ ಪರ್ಫಾರ್ಮೆನ್ಸ್. ಅವನ ಹತ್ರ ಅನ್ಕಣಕ್ಕೆ ಹೋಗ್ಬೇಡಿ. 500 ರನ್ ಹೊಡೆದಿದ್ದಾರೆ, 500+ ರನ್ಸ್ನ ಹೊಡೆದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಇಯರ್ಸ್ಗಳು. ಸೊ KL ರಾಹುಲ್ ಪರ್ಫಾರ್ಮೆನ್ಸ್ ಯಾರಿಗೆ ಡೌಟ್ ಎಲ್ಲ ಏನಿಲ್ಲ. ಅವ್ರು ಏನಕ್ಕೆ ಕನ್ಸೋಲ್ಡ್ ಆಗಿದ್ದಾರೆ ಅಂತಂದರೆ ಜಸ್ಟ್ ಅವರ ಒಂದು ಇದೇನಿದೆ, ಅವರ ಕಮಿಟ್ಮೆಂಟ್ಸ್ಗಳೇನಿದೆ, ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸು. ಸೊ ಅದಕ್ಕೋಸ್ಕರ ಯಾರು ತಗೊಂಡಿಲ್ಲ. KL ರಾಹುಲ್ ಏನು ಮಹಾರಾಜ ಟ್ರೋಫಿನ ಆಕ್ಟಿವ್ ಆಗಿ ಆಡ್ತಾನೂ ಕೂಡ ಇರಲಿಲ್ಲ, ಬಟ್ ಲಿಸ್ಟಲ್ಲಿ ಇದ್ದವರು ಇವಾಗ ಅನ್ಸೋಲ್ಡ್ ಆಗಿದೆ ಜಸ್ಟ್ ಬಿಕಾಸ್ ಅವರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ನೋಡ್ಬಿಟ್ಟು ಇವರೇ ಈ ಬೇಡ ಬಿಡುಗರು ಆರಾಮಾಗಿರಲಿ ಅನ್ನೋ ಥರ ಯೋಚನೆ ಮಾಡಿದ್ರು ಅನ್ನೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಅವ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಲಿ, ಟೆಸ್ಟ್ ಕಡೆ ಜೊತೆಗೆ ODI ಕಡೆ ಅಂತ. ಅಪ್ಡೇಟ್ ಬಿಟ್ಟು ಲಲಿತ್ ಮೋದಿ ಅವರ ಇಂಟರ್ವ್ಯೂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಪಾಡ್ಕಾಸ್ಟು. ಸೊ ಅವ್ರು ಹೇಳೋದೇನು ಅಂತಂದರೆ, ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಇದನ್ನು ಐಕಾನಿಕ್ ಸ್ಟೇಡಿಯಂ, ಸಿಕ್ಕಾಪಟ್ಟೆ ಸೈಕ್ ವೆನ್ಯೂ, ಸಿಕ್ಕಾಪಟ್ಟೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುವಂಥ ವೆನ್ಯೂ, ಬಿಗ್ಗೆಸ್ಟ್ ಸ್ಟೇಡಿಯಂ, ಬಿಗ್ಗೆಸ್ಟ್ ಕ್ರಿಕೆಟ್ ಗ್ರೌಂಡ್ ಎವರ್ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಬಟ್ ಈ ಸ್ಟೇಡಿಯಂ ಏನಿದೆ ಇದು ಪರ್ಫೆಕ್ಟ್ಲಿ ಬಿಲ್ಟ್ ಆಗಿಲ್ಲ. ನಾನೇನಾದ್ರು ಇದ್ದಿದ್ದೆ ಅಂತಂದರೆ ಇದನ್ನ 1 ವರ್ಷ ಹೊಡೆದ್ಬಿಟ್ಟು ಚೆನ್ನಾಗಿ ಒಂದೇ ವರ್ಷದಲ್ಲಿ ಪರ್ಫೆಕ್ಟಾಗಿ ಕಟ್ಬಿಡ್ತೀನಿ ಒಂದು ಸ್ಟೇಡಿಯಂನ. ಒಂಥರ ಮಾಲ್ ಇರೋ ಥರ ಸ್ಟೇಡಿಯಮಲ್ಲಿ ಇನ್ನೂ ಅದು ಏನೇನೋ ಫೆಸಿಲಿಟೀಸು, ವಾಶ್ರೂಮ್ಗಳು ಚೆನ್ನಾಗಿರೋ ಥರ. ಸೊ ಒಂಥರ ಹೈ ಕ್ವಾಲಿಟಿ, ಒಂಥರ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗೋದ್ರ ಎಲ್ಲರಿಗೂ ಕೂಡ ಆ ಥರ ಒಂದು ಸ್ಟೇಡಿಯಂನ ಕಟ್ಬಿಡ್ತಾ ಇದೆ. ಸೊ ಬೇಸಿಕಲಿ ಬಂದ್ಬಿಟ್ಟು ಕರಪ್ಷನ್ನು, ದುಡ್ಡು ಹೊಡೆಯೋದು, ಬರೀ ಇವೆಲ್ಲ ಮಾಡಿಕೊಂಡು ಆ ಥರ ಮಾಡಿ ಇಟ್ಟಿದ್ರೆ ಸ್ಟೇಡಿಯಂನ. ಹೆಂಗೋ ಇರಬೇಕಾಗಿತ್ತು, ಆ್ಯಕ್ಚುಲಿ ದುಡ್ಡು ಇನ್ವೆಸ್ಟ್ ಆಗಿರೋದು ನೋಡ್ಕೊಂಡ್ರೆ ಹೆಂಗೋ ಇರಬೇಕಾಗಿತ್ತು ಸ್ಟೇಡಿಯಮು, ಬಟ್ ಅದ್ವಾನ ಮಾಡಿಟ್ಟಿದ್ದಾರೆ ಅಂತ ಇವರ ಪರ್ಸನಲ್ ಅಭಿಪ್ರಾಯ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡ್ ಸೀರೀಸ್ಗೆ ಅವೈಲೇಬಲ್ ಇರ್ತಾರೆ. ODI ಸೀರೀಸ್ಗೆ ಏನಾದ್ರು ನೋಡ್ತು ಅಂತ ಅಂದ್ರೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ವಿರಾಟ್ ಕೊಹ್ಲಿಗೆ ಹೇಳಿದ್ರಂತೆ 6 ವಾರಕ್ಕಿಂತ ಜಾಸ್ತಿ ರೆಸ್ಟ್ನ ಹೇಳಿದ್ರಂತೆ. ಹ್ಯಾಮ್ಸ್ಟ್ರಿಂಗ್ ಅವರಿಗೆ ಸ್ವಲ್ಪ ಟೇರ್ ಆಗಿದೆಯಂತೆ. ಸ್ವಲ್ಪ ಟೇರ್ ಆಗಿರೋದ್ರಿಂದ ಅದು ರಿಕವರ್ ಆಗಬೇಕು ಅಂದ್ರೆ ಸ್ವಲ್ಪ ಟೈಮ್ ಅಂತೂ ಖಂಡಿತ ತಗೊಂಡತ್ತೆ. ಆದ್ರಿಂದ ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡ್ ಸೀರೀಸ್ನ ಕೂಡ ಮಿಸ್ ಮಾಡ್ಕೊಂಡ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ 6ನೇ ತಾರೀಕು ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಇಂಗ್ಲೆಂಡ್ ಸೀರೀಸ್ಗೆ. ಇನ್ನೇನು ಫ್ಯೂ ಡೇಸ್ ಅಷ್ಟೇ ಇದೆ. ಸೊ ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಇರುವಂಥದ್ದೇನಿದೆ ಇದು ಒಂಥರ ಸಬ್ಜೆಕ್ಟ್ ಟು ಫಿಟ್ನೆಸ್ ಆದರೂ ಆಗ್ಬೋದು, ಅಥವಾ ಇಲ್ಲೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕಂದರೆ ಅವ್ರಿಗೆ ಆಗಿರೋ ಸ್ವಲ್ಪ ಮಟ್ಟಿಗೆ ರೇರ್ ಇಂಜುರಿ. ವಿರಾಟ್ ಕೊಹ್ಲಿಗೆ ಯೂಶಲಿ ಇಂಜುರಿ ಎಲ್ಲ ಆಗೋದಿಲ್ಲ. ಆ ಇಂಜುರಿ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿನೇ ಆಗಿದೆ ಅನ್ನೋ ಥರ ಕಾಣಿಸ್ತದೆ. ಅದಕ್ಕೋಸ್ಕರ ಈ ಒಂದು ಸೀರೀಸ್ ಕೂಡ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇದೆ. ಬ್ಯಾಡ್ ನ್ಯೂಸ್ ಫಾರ್ ವಿರಾಟ್ ಕೊಹ್ಲಿ ಫ್ಯಾನ್ಸ್. ಅಪ್ಡೇಟ್ ನಂಬರ್ 4, ಶ್ರೇಯಾಂಕ ಪಾಟೀಲ್ ನಮ್ಮ RCB ಪ್ಲೇಯರು. ಮತ್ತೊಬ್ಬ RCB ಪ್ಲೇಯರ್ ಬಗ್ಗೆ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಬಗ್ಗೆ. ಮೈ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಇಸ್ ವಿರಾಟ್ ಕೊಹ್ಲಿ, ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಐ ಆಮ್ ಅನ್ RCB ಗರ್ಲ್ ಆಸ್ ವೆಲ್ ಆ್ಯಂಡ್ he plays for the same franchise, not just in terms of cricket but fitness and hard working ability ಅಂತ ಹೇಳಿದ್ದಾರೆ. ಹೌದು, ಶ್ರೇಯಾಂಕ ಪಾಟೀಲ್ ಕೂಡ ಸಿಕ್ಕಾಪಟ್ಟೆ ಫಿಟ್ನೆಸ್ ಕಾನ್ಶಿಯಸ್ಸು. ಎಲ್ಲಿಂದ ನೋಡಿ ಕಲಿತಾರೆ ಗುರು? ಇವಾಗ ನಾನು ವರ್ಕೌಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ. ಎಲ್ಲಿಂದ ನೋಡಿ ಕಲ್ತಿದ್ದೀವಿ ಅಲ್ಲಿ ಹೇಳಿ ನಾವೆಲ್ಲ? ಸೊ ಒಂದು ಹೀರೋಗಳು ಅಥವಾ ಒಬ್ಬನ ಐಡಲ್ ಅಂತ ಇಟ್ಕೊಂತೀವಿ, ಒಬ್ಬ ಕ್ರಿಕೆಟ್ ಪ್ಲೇಯರ್ನೋ ಯಾರಾದರೂ ಒಬ್ಬನು ಇಟ್ಕೊಂತೀವಿ. ಎಲ್ಲ ಆಗಿರೋ ಇದ್ರೆ ಹಿಂಗಿರಬೇಕು, ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋ ಥರ. ಸೊ ಅದನ್ನು ಶ್ರೇಯಾಂಕ ಪಾಟೀಲ್ ಕೂಡ ನೋಡ್ಬಿಟ್ಟು ಕಲ್ತಿದ್ದಾರೆ. ಆ್ಯಂಡ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ವಿರಾಟ್ ಕೊಹ್ಲಿ ಅಂತಲೇ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾದು ಸಿಕ್ಕಾಪಟ್ಟೆ ಕ್ವೆಶನಬಲ್ ಆಗಿದೆ. ಅವ್ರು ಆಡ್ತಾರೋ ಆಡೋದಿಲ್ವಾ ಅನ್ನೋ ರಿಲೇಟೆಡು. ಏನೋ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಪ್ರಾಕ್ಟೀಸ್ ಮಾಡ್ತೀನಿ ಬಂದ್ಬಿಟ್ಟು ನಾನು ಅಂತ, ಏನೋ 9ನೇ ತಾರೀಕು 10ನೇ ತಾರೀಕು ಪ್ರಾಕ್ಟೀಸ್ ಮಾಡ್ತೀನಿ ಅಲ್ಲಿ ಬಂದು ಅಂತ ಹೇಳಿದಾರಂತೆ ಅಂತ ಅಪ್ಡೇಟ್ ಇದೆ. ಬಟ್ ಗೊತ್ತಿಲ್ಲ, ನಾವೇನು ಅಫಿಷಿಯಲಿ ಇನ್ಫಾರ್ಮೇಷನ್ ತೊಗೊಂಡಿಲ್ಲ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನಿಂದ. ಜೊತೆಗೆ ಇನ್ನೊಂದು ಸ್ವಲ್ಪ ರಿಪೋರ್ಟ್ಸ್ ಬರ್ತಿರೋದು ಹೆಂಗೆ ಅಂತಂದರೆ ಅವ್ರು ಆಡೋದಿಲ್ಲ, ಅವರು ಕೂಡ ರೂಲ್ಡ್ ಔಟ್ ಆಗುವಂಥ ಚಾನ್ಸಸ್ ಇದೆ, ಅದು ಇದು ಅಂತೆಲ್ಲ ಮಿಕ್ಸ್ಡ್ ಸಿಗ್ನಲ್ಸ್ಗಳು ರೋಹಿತ್ ಶರ್ಮಾ ಅವರ ರಿಲೇಟೆಡ್ ಬರ್ತಿದೆ. ಒಂದು ಸ್ವಲ್ಪ ಕ್ವಶನಬಲ್ ಆಗಿದ್ದಾರೆ. ವಿರಾಟ್ ಕೊಹ್ಲಿದು ಕ್ಲಾರಿಟಿ ಸಿಕ್ಕಿದೆ, ಬಟ್ ಇವ್ರನ್ನ ಕ್ವಶನಬಲ್ ಆಗಿದ್ದಾರೆ. ಸೊ ನೋಡೋಣ ಆನ್ಸರಬಲ್ ಆಗ್ತಾರೆ ರೋಹಿತ್ ಶರ್ಮಾ ಬಂದ್ಬಿಟ್ಟು ಅಂತ. ಅಪ್ಡೇಟ್ ನಂಬರ್ 6, ರಜತ್ ಪತಿದಾರ್ ಇನ್ ಇಂಡಿಯನ್ ಟೀಮ್ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ ಮಗ. ನಾಟ್ ಎಟ್ ಅಫಿಷಿಯಲಿ ಕನ್ಫರ್ಮ್ಡ್. ಸೊ ಟ್ರೈ ಸೀರೀಸ್ ಏನು ಇಂಡಿಯಾ ಎದು ಬರ್ತಾ ಇದೆ. ಸೊ ಆ ಇಂಡಿಯಾ A ಟೀಮಲ್ಲಿ ರಜತ್ ಪತಿದಾರ್ ಅವರು ಅವೈಲೇಬಲ್ ಇರ್ತಾರೆ ಆ್ಯಂಡ್ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಅಪ್ಡೇಟ್ ಇದೆ. ರಜತ್ ಪತಿದಾರ್ನ ನಾವಿಲ್ಲ ಈ ಸ್ಟ್ಯಾಂಡರ್ಡ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೀನಿಯರ್ ಮೆನ್ಸ್ ಟೀಮ್ಗೆ ಕರ್ಕೊಂಬಂದ್ಬಿಟ್ಟು ಡೆಬ್ಯೂ ಮಾಡಿಸೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ನೋಡ್ತಾ ಅಂದರೆ ಇಂಡಿಯಾ ಯಾವ್ದು ಇದು ಇಂಡಿಯಾ ಮೇನ್ ಇಂಡಿಯನ್ ಟೀಮಿಗೆ ಕರ್ಸಪ್ಪ, ಅಲ್ಲಿ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಕರ್ಸರಪ್ಪ ಇಲ್ಲಿ ರಜತ್ ಪತಿದಾರ್ನ ಅಂತ RCB ಫ್ಯಾನ್ಸ್ಗಳು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಅವಕಾಶ ಸಿಗ್ತೈತಲ್ಲ, ಅದು ಖುಷಿ ಬಿಡಬೇಕು. ಹೌದು, T20 ಸೈಡ್ಗೆ ನಾವು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತೀವಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಲ ಟ್ರೋಫಿನ ಗೆಲ್ಸಿದ್ದಾರೆ. ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಮಿಡ್ಲ್ ಆರ್ಡರ್ಲಿ ಅಷ್ಟೇ ಸಖತ್ತಾಗಿದೆ. ಶ್ರೇಯಸ್ ಅಯ್ಯರ್ನ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದಾರೆ. ಏನು ಅವ್ರಿಗಿಂತ ಏನು ಕಳಪೆ ಆಗಿ ಆಡಿಲ್ಲ. ಸೊ ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ T20 ಸ್ಕ್ವಾಡಲ್ಲಿ ಅವರು ಇರಲಿ ಅಂತ. ಬೇರೆ ODI ಮತ್ತು ಟೆಸ್ಟಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ T20 ಅಟ್ಲೀಸ್ಟ್ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಬಟ್ ಇವ್ರು ನೋಡಿದ್ರೆ ಇಂಡಿಯಾ ಕರ್ಕೊಂಡು ಹೋಗ್ತೀನಿ ಅಂತ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಅವಕಾಶ ಸಿಗುತ್ತಲ್ಲ, ಅದು ಖುಷಿ ಬಿಡಬೇಕು. ಅಪ್ಡೇಟ್ ನಂಬರ್ 7, ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದರೆ ಶುಭ್ಮನ್ ಗಿಲ್ ಬಗ್ಗೆ. ಸಕ್ಸಸ್ ಇನ್ ಟೆಸ್ಟ್ ಕ್ರಿಕೆಟ್ ವಿಲ್ ಪ್ಲೇ ಎ ಬಿಗ್ ರೋಲ್ ಇನ್ ರಿಡಿಫೈನಿಂಗ್ ಇಂಡಿಯಾಸ್ ಟೆಸ್ಟ್ ಟೀಮ್.
ಹಿ ಈಸ್ ಅ ಕೈಂಡ್ ಆಫ್ ಪ್ಲೇಯರ್ ಹೂ ಕ್ಯಾನ್ ಲೀಡ್ ದ ಬ್ಯಾಟಿಂಗ್ ಲೈನ್ ಅಪ್ ಫಾರ್ ಇಯರ್ಸ್ ಟು ಕಮ್ ಅಂತ ಹೇಳಿದರೆ. ಸೊ ಇವರೆಲ್ಲ ಒಂದು ಚಾರ್ಮ್ ಇದೆ, ಕಳೆ ಇದೆ ಇವರಲ್ಲಿ. ಸೊ ಏನಾರ ಮಾಡ್ಬೋದು ಇಂಡಿಯನ್ ಕ್ರಿಕೆಟ್ನ ಅಂತಂದರೆ ಟೆಸ್ಟ್ ಫಾರ್ಮೇಟಲ್ಲಿ ಅದು ಶುಭ್ಮನ್ ಗಿಲ್ಲಿಂದ ಮಾತ್ರ ಸಾಧ್ಯ. ಒಂದು ಲೆಗಸಿನ ಬಿಲ್ಡ್ ಮಾಡೋದಕ್ಕೆ, ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡೋದಕ್ಕೆ ವಿರಾಟ್ ಕೊಹ್ಲಿ ಯಾವ ಥರ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿರೋ, ಬಿಲ್ಡ್ ಮಾಡಿದ್ರು. ಸೊ ಅಲ್ಲಿಂದ ಆಲ್ಮೋಸ್ಟ್ ಒಂದು 5-6 ವರ್ಷ, ಆಲ್ಮೋಸ್ಟ್ 7 ವರ್ಷ ತೊಗೊಂಡೋದ್ರು ವಿರಾಟ್ ಕೊಹ್ಲಿ ಅವರು, ಸಿಂಗಲ್ ಹ್ಯಾಂಡ್ಲಿ ತೊಗೊಂಡೋದ್ರು. ಸೊ ಅದೇ ಥರ ಇವರು ಕೂಡ ತೊಗೊಂಡೋಗ್ಬೋದು ಫ್ಯೂಚರಲ್ಲಿ. ಬರೀ ಸ್ವಲ್ಪ ಇಯರ್ಸ್ಗಳು ಮಾತ್ರ ಅಲ್ಲ, ಇವರು ಕೂಡ ಆಲ್ಮೋಸ್ಟ್ ಒಂದು 10 ವರ್ಷ ಅಂತೂ ಖಂಡಿತ ತಗೊಂಡೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಅದಕ್ಕೆ ಇವ್ರು ಕನ್ಸಿಸ್ಟೆಂಟ್ ಆಗಿ ಆಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7, ಟಿಮ್ ಸೌದಿ ಅವರು ಲೆಜೆಂಡ್ರಿ ಬೌಲರು, ನ್ಯೂಜಿಲ್ಯಾಂಡ್ನ ಲೆಜೆಂಡ್ರಿ ಬೌಲರ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ODI ಪ್ಲೇಯರ್ ಎವರ್ ಟು ಪ್ಲೇ ದಿ ಗೇಮ್ ಅಂತ ಹೇಳಿದ್ದಾರೆ. ಅರ್ದು ಕುಡಿದ್ಬಿಟ್ಟಿದ್ದಾರೆ ಈ ಒಂದು ಫಾರ್ಮ್ಯಾಟ್ನ ವಿರಾಟ್ ಕೊಹ್ಲಿ. ಈ ಥರ ಪ್ಲೇಯರು ODIಲಿ ಹುಟ್ಟಾಕಕ್ಕಾಗಲ್ಲ, ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಾಕಕ್ಕಾಗಲ್ಲ ಅಂತ. ಹೌದು ಗುರು, ವಿರಾಟ್ ಕೊಹ್ಲಿ T20ಸಲ್ಲಿ ನಾವೆಲ್ಲ ನೋಡಿದ್ದೀವಿ ಹಂಗೆ ಹಿಂಗೆ ಎಲ್ಲ, ಟೆಸ್ಟಲ್ಲೂ ನೋಡಿದ್ದೀವಿ ಹಂಗೆ ಹಿಂಗೆ ಎಲ್ಲ. ಬಟ್ ODIಸಲ್ಲಿ ವಿರಾಟ್ ಕೊಹ್ಲಿ ಇಸ್ ಎ ಕಿಂಗ್. ಮ್ಯಾಚ್ ಮಾಡೋಕ್ಕೆ ಯಾರ ಕೈಲಿಂದನೂ ಕೂಡ ಆಗಲ್ಲ, ಹತ್ರಕ್ಕೂ ಬರೋದಕ್ಕಾಗಲ್ಲ. ಹೌದು, ಇವಾಗ ಕಂಪ್ಯಾರಿಸನ್ ಮಾಡ್ತೋ ಅಂತಂದರೆ ನೀವು ಉಗಿಬೋದು ನನಗೆ. ಸಚಿನ್ ತೆಂಡೂಲ್ಕರ್ಗೂ ಕೂಡ ಫಾರ್ ದಟ್ ಮ್ಯಾಟರು ವಿರಾಟ್ ಕೊಹ್ಲಿ ಅವರ ರೇಂಜಿಗೆ ಬರೋಕ್ಕಾಗಲ್ಲ. ರನ್ಸ್ ಜಾಸ್ತಿ ಹೊಡೆದಿರ್ಬೋದು, ಬಟ್ ವಿರಾಟ್ ಕೊಹ್ಲಿ ಅವರು ಗೆಲ್ಸಿರುವಂಥ ಮ್ಯಾಚ್ಗಳು, ನಿಂತ್ಕೊಂಡು ಆಡಿರುವಂಥ ರೀತಿ ಏನಿದೆ, ಸೊ ಅದನ್ನು ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ODIಸಲ್ಲಿ. ಅಪ್ಡೇಟ್ ನಂಬರ್ 8, BCCI ಅವರನ್ನು ಈ ಥರ ಒಂದು ಡಿಸಿಷನ್ಗೆ ಬಂದಿದ್ರಂತೆ ಮಗ. ರೀಸೆಂಟಾಗಿ ವಿಜಯ್ ಶಂಕರ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ KS ಭರತ್ ಅಟ್ ದ ಏಜ್ ಆಫ್ 32 ಅವರು ರಿಟೈರ್ಮೆಂಟ್ನ ಇವಾಗ ಅನೌನ್ಸ್ ಮಾಡಿದ್ರೆ. ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ ಆಡಲ್ಲ ಗುರು ನಾನು ಇಂಡಿಯಾಗೆ ಅನ್ನೋ ಥರ. ಫಸ್ಟ್ ಆಫ್ ಆಲ್ ಯಾರು ಆಡ್ಸಕ್ಕೆ ರೆಡಿ ಇದ್ರು? ಅವಕಾಶ ಸಿಗಬೇಕಲ್ಲ. ಸಾಲಿಡ್ ವಿಕೆಟ್ ಕೀಪರ್ಸ್ ಉಟ್ಕೊಂಡಿದ್ರೆ ಎಲ್ಲಿ ಸಿಗುತ್ತೆ ಅವಕಾಶ? ಜುರಾಲ್ಗೆ ಅವಕಾಶ ಸಿಗ್ತಾ ಇಲ್ಲಲ್ಲ, ಸಗದಾಗ ಆಡ್ತಾ ಇರೋರಿಗೆ. ಇನ್ನು KS ಭರತ್ ಎಲ್ಲ ಕಾಣೆ ಆಗೋಗ್ಬಿಟ್ರು, ಅವ್ರಿಗೆ ಸಿಗುತ್ತೆ ಅವಕಾಶ ನೋಡ್ತು ಅಂದರೆ ಖಂಡಿತ ಒಂದು ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಅವಕಾಶ ಅನ್ನೋದು ಸಿಗ್ತಾ ಇರಲಿಲ್ಲ, ಹಿಂಗಿರು 30+ ಏಜ್ ಆಗಿತ್ತು. ಸೊ ಪರ್ಫೆಕ್ಟ್ ಡಿಸಿಷನ್ ತೊಗೊಂಡು ಬೇರೆ ಕಡೆ ಔಟ್ಸೈಡ್ ಗೀಟ್ ಏನಾದ್ರು ಆಡೋ ಒಂದು ಯೋಚನೆ ಇತ್ತು ಅಂದರೆ ಬೇಕಾದ್ರೆ KS ಭರತ್ ಹೋಗ್ಬೋದು. ಬಟ್ KS ಭರತ್ RCBಗೆ ಹೊಡೆದಲ್ಲಪ್ಪ, ಕೊನೆ ಬಾಲ್ 6 ಬರುತ್ತೆ ಅಂತಲೇ ಫೇಮಸ್ ಆಗೋಗ್ಬಿಟ್ಟಿದ್ರು. ಆ 6 ಅಂತೂ KS ಭರತಿಂದ ಮರೆಯಂಗೇನೇ ಇಲ್ಲ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಇನ್ ಕೇಸ್ ಏನಾದರೂ ಇಂಡಿಯನ್ ಪ್ಲೇಯರ್ಸು ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಫಾರಿನ್ ಲೀಗಲ್ಲಿ ಏನಾದ್ರು ಆಡ್ತಾ ಇದ್ದಾರೆ ಅಂತಂದರೆ, ಸೊ ಇನ್ ಕೇಸ್ ಅವರೇನಾದ್ರು ಮತ್ತೆ ವಾಪಸ್ ಇಂಡಿಯನ್ ಟೀಮಿಗೆ ಬರಬೇಕು, ಅವ್ರು ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡಬೇಕು ಹಂಗೆ ಹಿಂಗೆ ಅಂತ ಏನಾದ್ರು ಇತ್ತು ಅಂತ ಅಂದರೆ, ಇವಾಗ ವಿಜಯ್ ಶಂಕರ್ ರೀಸೆಂಟಾಗಿ ರಿಟೈರ್ಮೆಂಟ್ನ ಕೊಟ್ಟರು. ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಇಲ್ಲ ಇಂಡಿಯನ್ ಟೀಮಿಗೆ ಮತ್ತೆ ವಾಪಸ್ ಬರ್ತೀನಿ ಅಂತ ರಿಟೈರ್ಮೆಂಟ್ ಕೊಟ್ಟು ಈಚೆ ಆಡೋಣ ಅಂತ ಕೊಟ್ಟರು. ಸೊ ಈಚೆ ಲೀಗಲ್ ಇವಾಗ ಇದು ಯಾವುದಪ್ಪ ಶ್ರೀಲಂಕನ್ ಲೀಗಲ್ಲ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಆಡಬೇಕು ಅಂತ ಅಂದ್ಕೊಂಡಿದ್ರೆ. ಸೊ ಈಚೆ ಹೋಗ್ಬಿಟ್ಟು ಆಡಬೇಕು ಅಂತಂದರೆ 5 ಇಯರ್ಸ್ನ ಕೂಲಿಂಗ್ ಪೀರಿಯಡ್ನ ಫ್ರೀಸ್ ಮಾಡಬೇಕು ಅಂತ. ಕೂಲಿಂಗ್ ಪೀರಿಯಡ್ ಅಂದರೆ ಅದಲ್ವಾ, 5 ಇಯರ್ಸ್ ಇವ್ರು ಆಡೋದಕ್ಕಾಗಲ್ಲ, 5 ಇಯರ್ಸ್ ಮತ್ತೆ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡೋಕ್ಕಾಗಲ್ಲ ಇಂಡಿಯನ್ ಟೀಮಿಗೆ ಅನ್ನೋ ಥರ. ಇನ್ನೆಲ್ಲಿ ಆಲೇ 30 ವರ್ಷ ಪ್ಲಸ್ ಆಗಿರುತ್ತೆ. 5 ಇಯರ್ಸ್ ಇವರು ರೆಸ್ಟ್ರಿಕ್ಷನ್ ಹಾಕ್ಬಿಡ್ತು ಅಂತಂದರೆ ಇನ್ನೆಲ್ಲ ಅವ್ರು ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡಿದ್ರೆ ಇಂಡಿಯನ್ ಟೀಮಿಗೆ ಅಥವಾ ಇಂಡಿಯನ್ ಕ್ರಿಕೆಟಿಗೆ ಕಮ್ ಬ್ಯಾಕ್ ಮಾಡೋಕ್ಕಾಗುತ್ತೆ? ಅವರು ಆಗದೇ ಇಲ್ಲ ಅಲ್ಲಿ. ಅಪ್ಡೇಟ್ ನಂಬರ್ 10, ರೀಸೆಂಟ್ ಆಗಿ ಆದಂಥ ಲಲಿತ್ ಮೋದಿ ಅವರ ಒಂದು ಪಾಡ್ಕಾಸ್ಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ರು ಅವರು. ವೈಭವ್ ಸೂರ್ಯವಂಶಿ ವಿಲ್ ಬಿ ಬಿಗರ್ ದ್ಯಾನ್ ದ ಮೆಸ್ಸಿ ಆಫ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಸೊ ಏನಿದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಮೆಸ್ಸಿಯಲ್ಲಿ ವೈಭವ್ ಸೂರ್ಯವಂಶಿಯಲ್ಲಿ ಅಂತ ಕೇಳ್ತು ಅಂದರೆ. ಹೌದು, ಇದೆ, ಪಾಪ್ಯುಲಾರಿಟಿ ಇದೆ. ಮೆಸ್ಸಿಗಿರುವಂಥ ಪಾಪ್ಯುಲಾರಿಟಿನೇ ಬೇರೆ, ಫುಟ್ಬಾಲ್ಗಿರುವಂಥ ಪಾಪ್ಯುಲಾರಿಟಿನೇ ಬೇರೆ, ಕ್ರಿಕೆಟ್ಗಿರೋ ಪಾಪ್ಯುಲಾರಿಟಿನೇ ಬೇರೆ. ಸೊ ಮೆಸ್ಸಿ ರೇಂಜಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದರೂ ಕ್ರಿಕೆಟ್ ಅಂತ ಬಂದಾಗ ಖಂಡಿತ ಆ ರೇಂಜಿಗೆ ಹೋಗ್ಬೋದು. ಪರ್ಟಿಕ್ಯುಲರ್ಲಿ ಕ್ರಿಕೆಟ್ ಅಂತ ತೊಗೊಂಡಾಗ ಆ ರೇಂಜಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಖಂಡಿತ ಮ್ಯಾಚ್ ಮಾಡ್ಬೋದು. ಆಲ್ರೆಡಿ ಮಾಡಿದ್ದಾರೆ ಗುರು. ಯಾರಿಗೆ ಗೊತ್ತಿಲ್ಲ ವೈಭವ್ ಸೂರ್ಯವಂಶಿ ಅಂತಾನೆ ಮೋಸ್ಟ್ ಪಾಪ್ಯುಲರ್ ನೇಮು ಈ IPL ಅಲ್ಲಿ ಯಾರು ಅಂದರೆ ವೈಭವ್ ಸೂರ್ಯವಂಶಿನೇ. ಬಟ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಮೆಸ್ಸಿಗೂ ಇವ್ರಿಗೂ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಯಾರು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಉದುರಿಸಿ ಮಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.